ಬಳ್ಳಾರಿಯಲ್ಲಿ ಕೋಟಿ ಕೋಟಿ ವಂಚನೆ ನಡೆದಿದೆ. ಚೀಟಿ ಹೆಸರಲ್ಲಿ ಬಹುಕೋಟಿ ಪಂಗನಾಮ ಆಗಿರುವಂತದ್ದು. 1 ಲಕ್ಷಕ್ಕೆ 15,000 ಬಡ್ಡಿ ನೀಡೋದಾಗಿ ವಂಚನೆಯನ್ನ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಚೀಟಿ ಹೆಸರಿನಲ್ಲಿ ಬಹುಕೋಟಿ ವಂಚನೆ ಪಂಗನಾಮ ಆಗಿರುವಂತದ್ದು. 1 ಲಕ್ಷಕ್ಕೆ 15,000ದಂತೆ ಬಡ್ಡಿ ಕೊಡೋದಾಗಿ ಹೇಳಿ ಈ ರೀತಿಯಾಗಿ ಮಾಡಿರುವಂತದ್ದು. ದೇವಿನಗರ ನಿವಾಸಿ ವೆಂಕಟೇಶನಿಂದ ಈ ರೀತಿಯಾದ ವಂಚನೆ ನಡೆದಿದೆ. 800ಕ್ಕೂ ಹೆಚ್ಚು ಜನರಿಗೆ ಚೀಟಿ ಹೆಸರಿನಲ್ಲಿ ಮೋಸ ಮಾಡಿದ್ದಾನೆ ಈತ. 10,000ದಿಂದ 50 ಲಕ್ಷದವರೆಗೆ ಹಣ ಸಂಗ್ರಹ ಮಾಡಿರ್ತಾನೆ. 100 ಕೋಟಿ ಸಂಗ್ರಹ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾನೆ. ಹಣವನ್ನ ಕಳೆದುಕೊಂಡು ಕಂಗಾಲಾಗಿ ಹೋಗಿದ್ದಾರೆ ಅಲ್ಲಿನ ಜನತೆ. ಟೀ ವ್ಯಾಪಾರಿಗಳಿಂದ ಹಿಡಿದು ಬೀದಿ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು, ಬಡ ಜನರಿಗೆ ವಂಚಿಸಿ ಎಸ್ಕೇಪ್ ಆಗಿದ್ದಾನೆ ಈ ಆಸಾಮಿ. ಬಳ್ಳಾರಿ ಬ್ರೂಸ್ಪೇಟೆ ಠಾಣೆಯಲ್ಲಿ ಈ ಕುರಿತಾದ ಕೇಸ್ ಕೂಡ ದಾಖಲಾಗಿ ಆತನಿಗಾಗಿ ಬಲೆ ಬೀಸಿದ್ದಾರೆ ಬಳ್ಳಾರಿ ಪೊಲೀಸ್ ಅಂತಾನೆ ಹೇಳಬಹುದು. ಚೀಟಿ ಹೆಸರಿನಲ್ಲಿ ಬಹುಕೋಟಿ ವಂಚನೆಯನ್ನ ಮಾಡಿ ಪಂಗನಾಮವನ್ನ ಚೀಟಿ ಹಾಕ್ತಾ ಇದ್ದಂಥವರಿಗೆ ಹಾಕಿರುವಂತದ್ದು ಈ ಒಬ್ಬ ವ್ಯಕ್ತಿ. ಕೋಟಿ ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿದಾನೆ ಈ ವ್ಯಕ್ತಿ. 1 ಲಕ್ಷಕ್ಕೆ 15,000 ಅನ್ನೋ ರೀತಿಯಾಗಿ ಬಡ್ಡಿ ನೀಡ್ತೀನಿ ಅಂತ ವೆಂಕಟೇಶ್ ಅನ್ನುವಂತ ವ್ಯಕ್ತಿ 800ಕ್ಕೂ ಹೆಚ್ಚು ಜನರಿಗೆ ಚೀಟಿ ಹೆಸರಿನಲ್ಲಿ ಮೋಸ ಮಾಡಿರುವಂಥದ್ದು. ಒಂದಲ್ಲ ಎರಡಲ್ಲ 800ಕ್ಕೂ ಹೆಚ್ಚು ಜನ ಇದರಲ್ಲಿ ಮೋಸ ಹೋಗಿದ್ದಾರೆ. ಚೀಟಿ ಕಟ್ಟಿಸ್ಕೊಳ್ಳೋದು, ಅದಕ್ಕೆ 1 ಲಕ್ಷಕ್ಕೆ 50,000ದಂತೆ 15,000ದಂತೆ ಬಡ್ಡಿ ಕೊಡ್ತೀನಿ ಅನ್ನೋ ರೀತಿಯಾಗಿ ಆಸೆಯನ್ನ ಹುಟ್ಟಿಸ್ಕೊಂಡು 100 ಕೋಟಿ ಏನು ಹಣ ಅವರ ಚೀಟಿ ಕಟ್ತಾ ಇದ್ದಂತ ಹಣ ಎಲ್ಲ ಕಲೆಕ್ಟ್ ಆಯ್ತಲ್ವಾ, ಸೊ ಹಣ ಸಿಕ್ತು ಅಂತ ಪಂಗನಾಮ ಹಾಕಿ ಎಸ್ಕೇಪ್ ಆಗಿರುವಂತದ್ದು ವೆಂಕಟೇಶ್ ಅನ್ನುವಂತ ವ್ಯಕ್ತಿ. ಅದು ಕೂಡ ಟೀ ವ್ಯಾಪಾರಿಗಳು, ಬೀದಿ ಬದಿ ತರಕಾರಿ ಮಾರ್ಕೊಂಡಿರೋರು, ಬಡ ಜನರಿಗೆ ಈ ರೀತಿಯಾಗಿ ವಂಚನೆಯನ್ನ ಮಾಡಿ ಎಸ್ಕೇಪ್ ಆಗಿದ್ದಾನೆ ಆತ. ಇವನಿಂದ ಮೋಸ ಹೋಗಿರೋದು ಒಬ್ಬರಿಬ್ಬರಲ್ಲ, ಬೆರಳೆಣಿಕೆಯಷ್ಟು ಜನ ಅಲ್ಲ, 800 ಜನ ಇವನ ಮೋಸದ ಬಲೆಗೆ ಸಿಕ್ಕಿ ಬಿದ್ದಿರುವಂಥದ್ದು. ಬಳ್ಳಾರಿಯಲ್ಲೇ ಇಂಥ ಒಂದು ಘಟನೆ ನಡೆದಿರುವಂಥದ್ದು. ಕೋಟಿ ಕೋಟಿ ಹಣವನ್ನ ಈತ ಒಬ್ಬ ವಂಚಿಸಿ ಅವರಿಗೆ ಮೋಸ ಮಾಡಿ ಪಂಗನಾಮ ಹಾಕಿ ಎಸ್ಕೇಪ್ ಆಗಿದ್ದಾನೆ. ಆ ಭೂಪ ಇನ್ನೂ ಕೂಡ ಸಿಕ್ಕಿ ಬಿದ್ದಿಲ್ಲ. ಪೊಲೀಸರು ಅವನಿಗಾಗಿ ಬಲೆ ಬೀಸಿದ್ದಾರೆ. 800 ಜನರ ಹಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾನೆ. 10,000ದಿಂದ ಹಿಡಿದು 50 ಲಕ್ಷದವರೆಗೆ ಚೀಟಿಯನ್ನ ಕಟ್ತಾ ಬಂದಿರ್ತಾರೆ ಜನತೆ. ನಮ್ಮ ಅಣ್ಣ ಒಂದು 5 ಲಕ್ಷ, ನಮ್ಮ ಫ್ಯಾಮಿಲಿ ಇದೆ 20 ಲಕ್ಷ ಚೀಟಿ. ನಮಗೆ ಗೊತ್ತಿಲ್ಲದಂಗೆ ಹಾಕಿದ್ವಿ. ಆಮೇಲೆ ಅದು ಹೋದ್ಮೇಲೆ ಗೊತ್ತಾಯ್ತು ನನಗೆ ಎಲ್ಲ ಇಷ್ಟು ಚೀಟಿ ಹಾಕಿದ್ವಿ ಅಂತ. ಎಲ್ಲರೂ ಈ ತಿಂಗಳು ಕೊಡಬೇಕಾಗಿದ್ದು ಟೈಮಲ್ಲಿ ಹೋಗ್ಬಿಟ್ಟಿದ್ದಾರೆ. ಮಿಸ್ಸಿಂಗ್ ಕಂಪ್ಲೇಂಟು ಅವರು ಫ್ಯಾಮಿಲಿಯವರು APMC ಸ್ಟೇಷನಲ್ಲಿ ಮಾಡಿದ್ದಾರೆ. ನಾವು ಬಂದು FIR ಬಂದು ಬ್ರೂಸ್ಪೇಟೆಯಲ್ಲಿ ಮಾಡಿದ್ವಿ. ಬ್ರೂಸ್ಪೇಟ್ ಸ್ಟೇಷನ್ಗೆ ಹೋದರೆ ಏನಾಗಿದೆ ರೆಸ್ಪಾನ್ಸ್ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, APMC ಸ್ಟೇಷನ್ಗೆ ಹೋಗಿ ಅಲ್ಲಿ ಅವ್ನು ಬಂದರೆ ಅಲ್ಲಿ ಸಿಗ್ತಾನ. ಅಲ್ಲಿ ಸಿಕ್ಕಿದ್ಮೇಲೆ ಅವ್ರು ನನಗೆ ವಾಪಸ್ತಾರ. ಆಮೇಲೆ ಅದು ಏನೈತೆ ಪ್ರೊಸೀಜರ್ ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಹೋದರೆ ಇಲ್ಲಿ ಸಿಕ್ಕಿಲ್ಲ, FIR ಎಲ್ಲಿ ಮಾಡಿದರೆ ಅಲ್ಲಿ ಹೋಗ್ರಿ ಅಂತ ಹೇಳ್ತಿದ್ದಾರೆ. ಬರೀ ಕಳ್ಸಾಕತ್ತಾರ. ಲಾಸ್ಟಿಗೆ SP ಆಫೀಸಿಗೆ ಬಂದಿದ್ದೀವಿ. ಮೇಡಮ್ ಹತ್ರ ಭೇಟಿಯಾಗಿ ಏನಂತ ವಿಚಾರ ಮಾಡಮ್ಮ ಅಂತ. ಮೇಡಮ್ ಮಿಸ್ಸಿಂಗ್ ಆಗಿರೋದು ವೆಂಕಟೇಶು ಫ್ಯಾಮಿಲಿ ಒಂದು 2-3 ದಿವಸ ಇದ್ದರು. ಮಿಸ್ಸಿಂಗ್ ಫೈಲ್ ಕಂಪ್ಲೇಂಟ್ ಅವರೇ ಫ್ಯಾಮಿಲಿಯವರೇ ಮಾಡಿಸಿ ಆಮೇಲೆ ಸಂಡೇ ಮಧ್ಯಾಹ್ನವರೆಗೆ ಇದ್ದರು ಸರ್. ಮಹಿಳಾ ಸ್ಟೇಷನ್ ಹತ್ರ ಇದ್ವಿ ನಾವು ಕೂಡ. ಅಲ್ಲಿವರೆಗೆ ಎಷ್ಟು ಅಮೌಂಟ್ ಅಪ್ಪ ನಿಂದು? ಒಂದು 5 ಲಕ್ಷ ರೂಪಾಯಿ. ಈ ಥರ ಎಷ್ಟು ಜನ ಇದ್ದಾರೆ ನಿಮ್ಮ ಏರಿಯಾದಾಗ? ನಮ್ಮ ಏರಿಯಾದಲ್ಲಿ ನಮ್ಮದೇ ನಮ್ಮ ಫ್ಯಾಮಿಲಿ ಇದೆ 20 ಲಕ್ಷ ಇದೆ.